ಕಾಂಗ್ರೆಸ್ಸಿನಲ್ಲಿ ಬಹಳ ವಿಚಿತ್ರವಾಗಿರುತ್ತೆ. ಕಾರಣ ಇವರೆಲ್ಲ ಯಾವ ಟಾನಿಕ್ ತಗೋತಿದ್ದಾರೋ ನನಗೆ ಅರ್ಥವಾಗ್ತಿಲ್ಲ. ಮುಖ್ಯವಾಗಿ ಮೂಲತಃ ಇತ್ಯರ್ಥ ಆಗಬೇಕಾಗಿರುವುದು ಮುಖ್ಯಮಂತ್ರಿ ಇರುತ್ತಾರಾ ಇರಲ್ವಾ, ಬಹಳ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗುವಾಗಿದ್ದಿದ್ರೆ ಓಕೆ, ಸರಳವಾದಂಥ ಪ್ರಶ್ನೆ. ಅದು ಬಿಟ್ಟು ಈಗ ಸಂಪುಟ ಪುನಾರಚನೆ, ಇನ್ನೊಂದು ಮತ್ತೊಂದು ಮಗದೊಂದು ಪಿ ಎಗಳ ಬದಲಾವಣೆ, ಮನೆಗಳನ್ನು ಯಾರು ತಗೋಬೇಕು ಅನ್ನೋ ಚರ್ಚೆ ಬಂದಂಗೆ ಕಾಣಿಸ್ತಿದೆ. ನನಗೆ ನಾವು ನಗಬೇಕೋ ಇವ್ರ ಬಗ್ಗೆ, ಇದು ನಮ್ಮ ದೇಶ ಅಂದ್ರೆ ಅಳಬೇಕೋ ಇವ್ರ ಬಗ್ಗೆ ಏನೂ ಅರ್ಥವಾಗ್ತಿಲ್ಲಪ್ಪ. ಕುರ್ಚಿ ಕದನದ ಮಧ್ಯೆ ಇವ್ರಿಗೊಂದು ಹೊಸ ಕೆಲಸ. ಸಂಪುಟ ಪುನಾರಚನೆಗೆ 31 ಶಾಸಕರ ಒತ್ತಾಯ ಮಾಡಿ ಪತ್ರ ಬರೆದಿದ್ದಾರಂತೆ. ಅದು ಈಗ ಬೆಳಕಿಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಬಂದಂಗೆ ಇದೆ. ಈ ಕಾಗದವನ್ನು ಅಧಿವೇಶನದ ವೇಳೆ ಹೊಸದಾಗಿ ಗೆದ್ದ ಕಾಂಗ್ರೆಸ್ ಶಾಸಕರು ಅಂದರೆ ಅವರೆಲ್ಲರೂ ಸೇರಿಕೊಂಡು ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ ಕೆ ಶಿಗೆ ಬರ್ದಿಯಾರಂತೆ. ಡಿ ಕೆ ಶಿಗೆ ಸಿದ್ದರಾಮಯ್ಯವ್ರಿಗೆಲ್ಲ ಹ್ಯಾಂಡ್ ಕೊಡ್ಬೋದಾಗಿತ್ತು, ಬೈ ಹ್ಯಾಂಡ್. ಓಕೆ, ಅವ್ರಿಗೂ ಪೋಸ್ಟ್ ಮಾಡಿದರೆ ಸಂತೋಷ. ಈಗ 31 ಶಾಸಕರು ಸಹಿ. ಈ ಸಹಿಗಳ ವಿಚಾರದಲ್ಲಿ ಒಂದು ಮಾತನ್ನು ಹೇಳಿಬಿಡ್ತೀನಿ. ಶುಭಾಶಯಗಳು. ಆಯ್ಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ, ಕರ್ನಾಟಕದಲ್ಲಿ ನಂಬರ್ 1 ಅದಕ್ಕೆ ಯಾವ ಕಿಮ್ಮತ್ತೂ ಇಲ್ಲ ಅದಕ್ಕೆ, ಆ ಸಹಿಗಳಿಗೆ. ಅಲ್ಲಿ ಅಸೆಂಬ್ಲಿ ನಡೀತಿರೋ ಟೈಮಲ್ಲಿ ಈ ಥರದ ಸಹಿಗಳನ್ನು ಹಾಕಿಸ್ತಾ ಇರ್ತಾರೆ ಕೆಲವರೆಲ್ಲ. ಈ ನಮ್ಮ ಎಮ್ ಎಲ್ ಎಗಳು ಕೆಲವಂತೂ ನಾನು ನೋಡಿರೋದ್ರಲ್ಲಿ, ಈಗಿರೋ ಗೊತ್ತಿಲ್ಲ, ಈಗಿರೋರು ಗೊತ್ತಿಲ್ಲ ನನಗೆ, ಹಿಂದಿರೋದು ಹೇಳ್ತಾರೆ. ನಾನು ಹಾಕ್ತಾ ಇರ್ತಾರೆ, ಏನು ಹೇಳೋದ ಕೊಡ ತಗ ಕಾರಣನೂ ಕೇಳ ಯಾಕೆ ಅಂತ ಹೇಳ್ತೀನಿ. ತಮ್ಮ ಸರ್ಕಾರದ ಅಭ್ಯರ್ಥಿ ವಿರುದ್ಧವೇ ಇನ್ನೊಂದು ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ರಾಜ್ಯಸಭೆಯಲ್ಲಿ ನಿಂತ್ಕೊಳ್ಳೋಕೆ 10 ಜನದ ಸಹಿ ಬೇಕಾದಾಗ ಹಾಕೊಟ್ಟಿದ್ದು ಗಿರಾಕಿಗಳಿದ್ದಾರೆ. ಇಷ್ಟಪಡ್ತೀನಿ, ಓಕೆ ಫ್ರೆಂಡ್, ಬಾಯ್. ನಾನು ನೋಡಿದ್ದೀನಿ. ತಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಇದ್ದಾರೆ, ಅದ್ರ ವಿರುದ್ಧವಾಗಿ ಯಾವನೋ ಇಂಡಿಪೆಂಡೆಂಟ್ ಆಗಿ ನಿಲ್ಲಕ್ಕೆ ಹೋದವನಿಗೆ ಹಾಕೊಟ್ಟಿರೋದಿದೆ. ತಗಳ ಎತ್ಕ ಇಂತಾನೆ. ಹಂಗಾಗಿ ಇವ್ರ ಸಹಿಗೆ ಯಾವ ಕಿಮ್ಮತ್ತು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಇಲ್ಲ ನನ್ನ ಪ್ರಕಾರದಲ್ಲಿ. ಸ್ಟಿಲ್ ಸದ್ದು ಮಾಡ್ತಾ ಇದೆ. ಹೌದು, ಹಿಂಗೆ ಅಂದಾಗ ಶಬ್ದ ಆಗುತ್ತಲ್ಲ, ಆ ಟೈಪು ಸದ್ದು ಮಾಡ್ತಿದೆ. ಅದು ಯಾವ ಸದ್ದು? ಲಜ್ಗೆಟ್ ಅವ್ರನ್ನ ತೊಗೊಂಬಂದು ಎಲ್ಲರೂ ಕಾಂಗ್ರೆಸ್ನವರು ಶಾಸಕರಿಗೆ ಹೇಳಿಲ್ಲಪ್ಪ. ನಾನು ನೆಟ್ಟಿಗೆ ನಿಮ್ಮ ಚೀಫ್ ಮಿನಿಸ್ಟರ್ ಯಾರು ಅನ್ನೋದನ್ನ ಇತ್ಯರ್ಥ ಮಾಡ್ಕೊಳಕ್ಕಿಲ್ಲ. ಸದ್ದು ಮಾಡುತ್ತಂತೆ, ಪುಸ್ ಅಂತ ಶಬ್ದನೂ ಬರಲಿಲ್ಲ. ಪಟಾಕಿ ಢಮ್ ಅನ್ಬೇಕಾಗಿಲ್ಲ, ಪುಸ್ ಅಂತನೂ ಶಬ್ದ ಮಾಡ್ಬೋದು ಬೇಕಾರೆ. ಅದೂ ಇಲ್ಲ. ತಗೋ, ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಲೆಟ್ರ್ ಅಂತೆ, ಲೆಟ್ರ್. ಕುತೂಹಲ ಅಂತೆ. ಯಾವ ಕುತೂಹಲ? ಯಾವನಿಗಿದೆ ಕುತೂಹಲ? ನಿಮಗಿದೆ. ಜನ ನಿಮ್ಮ ಕೈ ಬಿಟ್ಟು ಭಾಳ ದಿನ ಆಗಿದೆ. 38 ಶಾಸಕರು ಗೆದ್ದಿದ್ದೀವಿ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಗೆದ್ದವರಿಗೆ CM ಹಾಕಿದ್ದಾರೆ. ಅದು ಇವರು ನಮ್ಮ ತೆಲಂಗಾಣ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟಾಗಿ ಪೊಲೀಸ್ ಹಿಡ್ಕೊಡ್ಬೇಕು. ಚೀಫ್ ಮಿನಿಸ್ಟರ್ಗೆ ಅದು ಹೇಳಿರೋದು. ಮೊದಲ ಬಾರಿ ಗೆದ್ದ ಶಾಸಕರಿಗೂ ಸಚಿವ ಸ್ಥಾನ ಕೊಡಿ. ಬಹಳ ಹಿಂದೆ ಕಾಂಗ್ರೆಸ್ಸಲ್ಲಿ ಒಂದು ರೂಲ್ ಮಾಡ್ಕೊಂಡಿದ್ರು, ಅದನ್ನು ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ವಯಲೇಟ್ ಮಾಡಿದ್ರು. ದಟ್ ಈಸ್ ಫಸ್ಟ್ ಟೈಮ್ MLAಗಳಿಗೆ ಮಿನಿಸ್ಟರ್ಶಿಪ್ ಕೊಡೋದು ಬೇಡ ಅಂತ ಮಾಡ್ಕೊಂಡಿದ್ರು ಹಿಂದೆ. ಅದನ್ನು ಪ್ರಿಯಾಂಕ್ ಖರ್ಗೆ ಕೊಡೋವಾಗ ವೈಲೇಟ್ ಮಾಡಿದ್ರು. ಅವ್ರಿಗೆ ವೈಲೇಟ್ ಮಾಡಿದ್ಮೇಲೆ ಎಲ್ಲರಿಗೂ ಮಾಡ್ಬೋದು. ಏನು ಪ್ರಿಯಾಂಕ್ ಖರ್ಗೆ ಮೇಲಿಂದ ಇಳಿದು ಬಂದುಬಿಟ್ಟಿದ್ದಾರಾ? ಅವ್ರು ಮಾತ್ರ ಅರ್ಹರಾಗ್ಬಿಡ್ತಾರಾ ಫಸ್ಟ್ ಟೈಮ್ ಆದಾಗ? ಈಗಲ್ಲ, ಫಸ್ಟ್ ಟೈಮ್ ಆದಾಗ. ಸರಿ, ಇನ್ನು ವಿಷಯ ಅಯ್ಯಯ್ಯೋ ಗುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು ಒಂದು 5 ಮಕ್ಕಕ್ಕೆ ಕೊಡಿ ಸರ್ ಹೊಸಬರಿಗೆ ಅಂತೆಲ್ಲ ಬರ್ದಿದ್ದಾರೆ. ಯಾರೋ ಇಕ್ಬಾಲ್ ಹುಸೇನು, ಮಂತರ್ಗೌಡ, ಭರತ್ ರೆಡ್ಡಿ ಅವರೆಲ್ಲ ಬರ್ದಿದ್ದಾರಂತೆ ಕಾಗದ. ಎಲ್ಲ ಬರ್ದಿದ್ದು ನಿಜಪ್ಪ ನಾವು ಅಂತಾನೆ. ಏನು ನಿಜ ಅಲ್ಲ ಅನ್ನಕ್ಕೆ? ಏನು ದೊಡ್ಡ ಡಾಕ್ಯುಮೆಂಟು ಕಾನ್ಸ್ಟಿಟ್ಯೂಷನ್ನು. ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಎಸ್, ಆಲ್ ರೈಟ್. ಒಂದು 30-40 ಜನ ನಾವೆಲ್ಲರೂ ಕೂಡ ಒಂದು ಸಹಿಯನ್ನು ಮಾಡಿ ಬದಲಾವಣೆಗೆ ಒಂದು ಕೋರಿಕೆಯನ್ನು ಕೊಟ್ಟಿದ್ದೀವಿ. ಕೆಲವು ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಗೆ ಇಷ್ಟ ಇಲ್ಲ, ಅವ್ರ ನಡೆ ನುಡಿ ನಮ್ಗೆ ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಕೊಡುವಂತ ಗೌರವ ಸರಿ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಅಂತವರಿಗೆ ಸಚಿವ ಸ್ಥಾನದಿಂದ ತೆಗೆದು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ, ಕೆಲಸ ಮಾಡುವಂತವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ಕೋರಿಕೆ, ಒಂದು ಮನವಿಯನ್ನು ಪತ್ರ ಕೊಟ್ಟಿದ್ದೀವಿ ಅಷ್ಟೇ. ನಾಳೆ ಬೆಳಗ್ಗೆ ನನ್ನ ಸಚಿವ
ಸಂಪುಟ ಏನೋ ಎಕ್ಸ್ಪೆನ್ಷನ್ ಆದ್ರೆ ಯುವಕರಲ್ಲಿ ಯಾರಿಗೋ ಒಬ್ರು ಅವಕಾಶ ಕೊಟ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಇನ್ನ ಪಾರ್ಟಿ ಬೆಳೆಸಕ್ಕೆ ನಮ್ಗೆ ಇನ್ನ ಶಕ್ತಿಯುತವಾಗಿ ಒಂದು ಯುವಕರು ಸಚಿವರಿದ್ದಾರೆ ಅಂದ್ರೆ ಒಂದು ಒಳ್ಳೇದಾಗುತ್ತೆ ಅಂತ ಉದ್ದೇಶದಿಂದ ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಂಡು ಮಾಡಿರೋದು. ನಮ್ಮ ಬಳ್ಳಾರಿ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಜಿಲ್ಲೆ ಮಟ್ಟಕ್ಕೆ ಬಂದಾಗ ನಾಗೇಂದ್ರ ಅಣ್ಣವ್ರನ್ನೇ ಮಂತ್ರಿ ಮಾಡಬೇಕು, ನಾಗೇಂದ್ರ ಅಣ್ಣವರೇ ಮಂತ್ರಿ ಆಗ್ತಾರೆ. ನಮ್ಮ ನಾಗೇಂದ್ರ ಅಣ್ಣವ್ರು ಕೊಟ್ರೆ ನಾಳೆ ಬರುವಂತ ಎಲೆಕ್ಷನ್ ಅಲ್ಲಿ ನಮ್ಗಿನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಪಾರ್ಟಿ ಇನ್ನ ಬಲಿಷ್ಠವಾಗುತ್ತೆ ಅಂತ ಹೇಳಿದೀವಿ. ಕಳೆದು ಏನು ಸ್ಪೆಷಲ್ ಅಧಿವೇಶನ ಕರೆದಂತ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಸಂದರ್ಭದಲ್ಲಿ ನಮ್ಮ ಫಸ್ಟ್ ಟೈಮ್ ಶಾಸಕರುಗಳು ಕೆಲವು ಜನ ಹಿರಿಯವರು ಎಲ್ಲರೂ ಸೇರ್ಕೊಂಡು ಒಂದು ಅವಕಾಶ ನಮ್ಮ ಯುವಕರಿಗೆ ಕೊಡಬೇಕು ಅಂತ ಹೇಳಂತ ಸಂದರ್ಭದಲ್ಲಿ ಒಂದು ಪೆಟಿಷನ್ ಕೊಟ್ಟರು. ಅದ್ರಲ್ಲಿ ನಾವು ಸೈನ್ ಆಗ್ತವೆ. ವಿಶೇಷವಾಗಿ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಬ್ರು ಶಾಸಕರು ಮೊದಲನೇ ಸಲ ಗೆದ್ದಿರಂತ ಆ ವಿಚಾರದಲ್ಲಿ ಪಬ್ಲಿಕ್ ಬೇರೆ ಜಿಲ್ಲೆ ಬೇಕಾದ್ರೆ ಮಾತಾಡಕ್ಕೆ ಅಂತ ಇಲ್ಲ. ಕೊಡಗಿನ ಜಿಲ್ಲೆಯಲ್ಲಿ ಇಬ್ರು ಮೊದಲೇ ಬಾರಿ ಶಾಸಕರುಗಳು ನಮಗೊಂದ್ ಸ್ಥಳೀಯಗೆ ನಮ್ಮ ಜಿಲ್ಲೆಯವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಅವಕಾಶಗಳು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಗೆ ಸಚಿವ ಸ್ಥಾನ ಸಿಗಲಿ ಅನ್ನೋ ಉದ್ದೇಶ ನಾನು ಕೂಡ ಅದರಲ್ಲಿ ಸೈನ್ ಮಾಡಿದ್ದೀನಿ. ನನ್ನ ಪ್ರಕಾರ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಹಾಕ. ಕ್ರಮ ಸಂಖ್ಯೆ 1 ಗೆಲುವು ನಂದು.